ವಿಶ್ವಾವಸುನಾಮ ಸಂವತ್ಸರದ ಈ ಮಾರ್ಗಶಿರ ಮಾಸ ಅನೇಕ ಭೌಗೋಳಿಕ ಕೌತುಕಕ್ಕೆ ಕಾರಣವಾಗಿದೆ. ವಿಶೇಷವಾಗಿ ಪ್ರಧಾನವಾದ ಬದಲಾವಣೆ ಅಂದರೆ ಗುರುವು ತನ್ನ ಉಚ್ಚ ರಾಶಿಯಿಂದ ಕರ್ಕಾಟಕದಿಂದ ಆ ಒಂದು ಮಿಥುನ ರಾಶಿಗೆ ಪುನಃ ವಕ್ರಿಯಾಗಿ ಪ್ರವೇಶ ಮಾಡುತ್ತಿರುವ ಒಂದು ಮಹಾ ಬದಲಾವಣೆ. ಎರಡನೆಯದಾಗಿ ವೃಶ್ಚಿಕ ರಾಶಿಯಲ್ಲಿ ಸ್ಥಿತನಾಗಿದ್ದಂತಹ ಬುಧನು ತುಲಾ ರಾಶಿಗೆ ಬಂದು 14 ದಿನಗಳ ಕಾಲ ಅಲ್ಲಿಯೇ ಇದ್ದು ಆ ನಂತರದಲ್ಲಿ ಬುಧನು ಮತ್ತೆ ವೃಶ್ಚಿಕದಲ್ಲಿ ಗೋಚರವಾಗುವಂಥದ್ದು. ಇದೊಂದು ಎರಡನೆಯ ಮಹಾ ಬದಲಾವಣೆ. ಮೂರನೆಯದಾಗಿ ರವಿಯು ತನ್ನ ಮಿತ್ರಕ್ಷೇತ್ರವಾದ ವೃಶ್ಚಿಕದಿಂದ ಧನುರಾಶಿಯನ್ನು ಪ್ರವೇಶ ಮಾಡಿ ಎಲ್ಲರಿಗೂ ಕೂಡ ಧನುರ್ಮಾಸಕ್ಕೆ ಸ್ವಾಗತ ಮಾಡುತ್ತಿದ್ದಾನೆ. ಹಾಗೆಯೇ ಕುಜ ಕೂಡ ಈ ವೃಶ್ಚಿಕ ರಾಶಿಯ ಅಧಿಪತಿಯಾಗಿ ತನ್ನ ಮಿತ್ರನಾದ ರವಿಯ ಜೊತೆಗೆ ಈ ಧನು ರಾಶಿಯಲ್ಲಿ ಇರುವಂಥದ್ದು ಒಂದು ವಿಶೇಷವಾದ ಧನುರ್ಮಾಸವಾಗಿ ಪರಿವರ್ತನೆ ಆಗ್ತಾ ಇದೆ. ಇಂತಹ ಒಂದು ಮಹಾ ಪರಿವರ್ತನೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಆಗುವುದರ ಜೊತೆಗೆ ಪ್ರತಿಯೊಬ್ಬರ ಜೀವನ ಜಗತ್ತಿನ ಬದಲಾವಣೆಯು ಅತ್ಯಂತ ಪ್ರಬಲವಾಗಿ ಆಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ 5 ಗ್ರಹಗಳ 6 ರೀತಿಯಾದಂತಹ ಒಂದು ಸಂಚಾರ ವಿಶೇಷ ಕೌತುಕಕ್ಕೆ ಕಾರಣ. ಯಾಕೆಂದರೆ ಬುಧ ಗ್ರಹವು 2 ಬಾರಿ ಈ ಒಂದು ಮಾಸದಲ್ಲಿ ಚಲನೆಯನ್ನು ಹಿಂದೆ ಬಂದು ಮತ್ತೆ ಮುಂದೆ ಬರುವಂತಹ ವಕ್ರಿ ಗಮನವನ್ನು ಭಾಸ ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ವಿಶೇಷವಾದಂತಹ ಜೀವನ ಜಗತ್ತಿನ ಜಾಗತಿಕವಾದಂತಹ ಮಹಾ ಬದಲಾವಣೆ. ಓಂ ಮಾತ್ರೇ ನಮಃ, ಓಂ ಮಾತೃಭ್ಯೋ ನಮಃ, ಓಂ ಪಿತ್ರೇ ನಮಃ, ಓಂ ಪಿತೃಭ್ಯೋ ನಮಃ, ಓಂ ಗುರುಭ್ಯೋ ನಮಃ, ಓಂ ಆಚಾರ್ಯೇಭ್ಯೋ ನಮಃ, ಓಂ ಮಹಾಗಣಪತಯೇ ನಮಃ, ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ನೋಡೋಣ ಬನ್ನಿ ಈ ಒಂದು ಮಾರ್ಗಶಿರ ಮಾಸದ ವೈಶಿಷ್ಟ್ಯತೆಯನ್ನು. ವಿಶೇಷವಾಗಿ 21/11/25ರಿಂದ 19/12/25ರವರೆಗೆ ಮಾರ್ಗಶಿರ ಮಾಸ ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇದೆ, ಈಗಾಗಲೇ ನಾವು ಹೇಳಿದ ಹಾಗೆ. ಹಾಗೆಯೇ ಈ 23/11/25ರಂದು ವಕ್ರಿ ಬುಧನು ಭಾನುವಾರದ ದಿವಸ ತೃತೀಯಾದಂದು ಈ ಒಂದು ಮಾರ್ಗಶಿರ ಮಾಸ ಶುಕ್ಲ ಪಕ್ಷ ತೃತೀಯಾದಂದು ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗೆಯೇ 6/12/25ರಂದು ಶನಿವಾರ ದ್ವಿತೀಯಾದಂದು ಕೃಷ್ಣ ಪಕ್ಷ ದ್ವಿತೀಯಾದಂದು ಆ ಬುಧ ವೃಶ್ಚಿಕವನ್ನು ಮತ್ತೆ ಪ್ರವೇಶ ಮಾಡ್ತಾ ಇರುವಂತಹ ವಿಶೇಷವಾದಂತಹ ದಿನವಾಗಿದೆ. ಇನ್ನು 26/11/25 ಶುಕ್ರ ಆ ಬುಧವಾರ ಷಷ್ಠಿ ಎಂದು ವೃಶ್ಚಿಕ ರಾಶಿಯನ್ನು ಈ ತುಲಾ ರಾಶಿಯಿಂದ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5/12/25 ವಕ್ರಿ ಗುರು, ಇದು ಮಹಾ ಬದಲಾವಣೆ. ಶುಕ್ರವಾರ ಆ ಪಾಡ್ಯದ ದಿನ ಕರ್ಕಾಟಕದಿಂದ ಮಿಥುನ ರಾಶಿಗೆ ಈ ವಕ್ರಿ ಗುರು 5/12 ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಡಿಸೆಂಬರ್ 5ರಂದು ತನ್ನ ಬದಲಾವಣೆಯನ್ನು ಮಾಡಿಕೊಳ್ತಾ ಇದ್ದಾನೆ. 7/12/25 ಅಂದು ಕುಜ ಭಾನುವಾರ ತೃತೀಯದಂದು ಧನುರಾಶಿಯನ್ನು ತನ್ನ ರಾಶಿಯಿಂದ ಧನುರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು ವಿಶೇಷವಾದಂತಹ ಧನುರ್ಮಾಸ ಪ್ರಾರಂಭವಾಗ್ತಾ ಇರುವಂಥದ್ದು ರವಿಯು ಧನುರಾಶಿಯನ್ನು ಪ್ರವೇಶ ಮಾಡಿದ ದಿನ 16/12/25 ರವಿಯು ಮಂಗಳವಾರ ದ್ವಾದಶಿ ಎಂದು ಧನುರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಹೀಗೆ ಧನುರ್ಮಾಸವನ್ನು ಪ್ರಾರಂಭ ಮಾಡುವ ರವಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ, ಹಾಗೆ ಚಾಂದ್ರಮಾನ ಮಾರ್ಗಶಿರ ಮಾಸದಲ್ಲಿ ಸೌರಮಾನ ಧನುರ್ಮಾಸ ಪ್ರಾರಂಭವಾಗುವಂಥದ್ದು. ಇನ್ನು ಈ ಒಂದು ಪೂರ್ಣಿಮಾ 4/12/25ರಂದು ಪೂರ್ಣಿಮಾ ಇಲ್ಲಿ ಈ ಒಂದು ವೃಷಭ ರಾಶಿಯ ಮತ್ತು ಮಿಥುನ ರಾಶಿಯ ಪ್ರಾರಂಭದಲ್ಲಿ ಪೌರ್ಣಿಮೆ ಆಗುವಂಥದ್ದು. ಹಾಗೆಯೇ ಅಮಾವಾಸ್ಯ 19/12/25ರಂದು ವೃಶ್ಚಿಕ ರಾಶಿ ಮತ್ತು ಧನುರಾಶಿಯ ಮಧ್ಯಭಾಗದಲ್ಲಿ ಘಟಿಸುವಂಥದ್ದು. ಇಲ್ಲಿ ಗುರು ಚಂದ್ರರ ದೃಷ್ಟಿ ಅಮಾವಾಸ್ಯೆ ಮತ್ತು ಈ ಒಂದು ಪೌರ್ಣಿಮೆ ಅತ್ಯಂತ ಅಧ್ಯಾತ್ಮ ಯೋಗಕ್ಕೆ ಮಹಾ ಯೋಗ ಇರುವಂತಹ ಸಮಯ ಮಿತ್ರರೇ. ಈ ಒಂದು ಮಾರ್ಗಶಿರ ಮಾಸ ಖಂಡಿತವಾಗಿಯೂ 12 ರಾಶಿಯವರಿಗೂ ಅನೇಕ ವಿಧವಾದ ಮಹಾ ಬದಲಾವಣೆಯನ್ನು ತರಲಿಕ್ಕಿದೆ. ಅದು ಒಳ್ಳೆಯ ಬದಲಾವಣೆ ಆಗಲಿ ಎಂಬುದಾಗಿ ನಾವು ನಂಬಿದ ದೇವರಲ್ಲಿ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಖಂಡಿತವಾಗಿಯೂ ಪ್ರಾರ್ಥಿಸುತ್ತೇವೆ. ಬದಲಾವಣೆ ಅತಿ ಮುಖ್ಯ. ಆ ಬದಲಾವಣೆ ಒಳ್ಳೆಯ ಬದಲಾವಣೆ ಇನ್ನೂ ಅತಿ ಮುಖ್ಯ. ಅದು ಉತ್ತಮವಾದಂತಹ ಉನ್ನತಿಯ ಪಥದತ್ತ ಸಾಗುವಂತಾಗಲಿ. ಮಿತ್ರರೇ, ಈಗ ಈ ಮುಂದಿನ ರಾಶಿ ಭವಿಷ್ಯವನ್ನು ಮಾರ್ಗಶಿರ ಮಾಸದಲ್ಲಿ ವೀಕ್ಷಿಸೋಣ ಅಲ್ಲವೇ?
ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಅದರಲ್ಲೂ ಕೊನೆಯಲ್ಲಿ ಬರುವ ಲಕ್ಕಿ ಕಾಮೆಂಟ್ ಸೆಕ್ಷನ್ ಅನ್ನ ತಪ್ಪದೆ ವೀಕ್ಷಿಸಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆ ಅದರ ಲಾಭವನ್ನ ತಾವು ಪಡೆದುಕೊಳ್ತಿರುವಂತಹ ವಿಶ್ವಾಸದೊಂದಿಗೆ ಮುಂದಿನ ಹೆಜ್ಜೆ. ಕರ್ಕಾಟಕ ರಾಶಿ ಸಂಜಾತರೆಲ್ಲರಿಗೂ ಕೂಡ ವಿಶ್ವಾವಸುನಾಮ ಸಂವತ್ಸರದ ಈ ಒಂದು ಮಾರ್ಗಶಿರ ಮಾಸಕ್ಕೆ ಆತ್ಮೀಯ ಸ್ವಾಗತ. ಮಿತ್ರರೇ, ಕರ್ಕಾಟಕ ರಾಶಿಯ ಅಧಿಪತಿಯಾದ ಚಂದ್ರನ ವೈಶಿಷ್ಟ್ಯ ಮಾರ್ಗಶಿರ ಮಾಸದಲ್ಲಿ ಅತಿ ದೊಡ್ಡದೆಂಬುದಾಗಿಯೇ ಕಂಡುಬರುತ್ತೆ. ಆದ್ದರಿಂದಾಗಿ ಈ ರಾಶಿಯವರು ಅತ್ಯಂತ ದೊಡ್ಡ ಬದಲಾವಣೆಯನ್ನ ಜೀವನದಲ್ಲಿ ಮಾಡಿಕೊಳ್ಳಿಕ್ಕೆ ಸರ್ವ ಗ್ರಹಸ್ಥಿತಿಗಳು ಸಂಪೂರ್ಣ ಬಲ ನೀಡುವುದರ ಜೊತೆಗೆ ನಿಮ್ಮ ವೈಯಕ್ತಿಕ ಪ್ರಯತ್ನವೂ ಕೂಡ ಇನ್ನು ಹೆಚ್ಚಿನದಾಗಿರಬೇಕು ಎಂಬುದಾಗಿ ಕಂಡುಬರುತ್ತೆ. ಕಾರಣವನ್ನು ಗಮನಿಸೋಣ. ನೋಡಿ, ಈ ಚಂದ್ರ ಈ ಕರ್ಕಾಟಕ ರಾಶಿಯ ಅಧಿಪತಿಯಾಗಿದ್ದು, ಇಲ್ಲಿ ಗುರುವು ಉಚ್ಚ ಸ್ಥಾನದಲ್ಲಿ ಇರುವಂಥದ್ದು, ಭಾಗ್ಯಾಧಿಪತಿಯಾಗಿ ಇರತಕ್ಕಂತಹ ಗುರುವು ಕುಲದೇವತಾ ಆರಾಧನೆಯ ಫಲವನ್ನು ಅತ್ಯಂತ ಸಮರ್ಥವಾಗಿ ಸಂಪೂರ್ಣವಾಗಿ ಅನೇಕ ತಲೆಮಾರುಗಳಿಂದ ಮಾಡಿದಂತಹ ಪೂಜಾ ವಿಧಾನಗಳ ಅನೇಕರ ಆಶೀರ್ವಾದ ಬಲ, ಗುರು ಹಿರಿಯರ ಸಂಪೂರ್ಣ ಆಶೀರ್ವಾದವನ್ನ ಬಲವನ್ನ ಪಡೆಯಲಿಕ್ಕೆ 12 ವರ್ಷಕ್ಕೊಮ್ಮೆ ಬರುವ ಗುರು ಈ ಒಂದು ರಾಶಿಗೆ ಬಂದಿದ್ದು ಈಗಾಗಲೇ ಹಿಂದಿನ ಮಾಸದಲ್ಲಿ ಪ್ರವೇಶ ಮಾಡಿದ್ದಾನೆ ಮತ್ತು ಈ ಮಾಸದಲ್ಲಿ ಪುನಃ ಮತ್ತು ಮಿಥುನಕ್ಕೆ ವಕ್ರಿಯಾಗಿ ಹೋಗ್ತಾ ಇದ್ದಾನೆ. ರಾಶಿಯ ಅಧಿಪತಿಯಾದ ಚಂದ್ರನು ದೀರ್ಘ 2.5 ದಿವಸಕ್ಕೆ ಆ ಒಂದೊಂದು ರಾಶಿಯನ್ನ ಚಲಿಸ್ತಾ ಇರತಕ್ಕಂತಹ ಚಂದ್ರ ದೀರ್ಘಕಾಲಿಕವಾಗಿ ಒಂದು ರಾಶಿಯಲ್ಲಿ ಇಲ್ಲದೆ ಇರುವುದರಿಂದ ಶೀಘ್ರಕಾರಿಯಾದಂತಹ ಚಂದ್ರನು, ಮನಃಕಾರಕನಾದ ಚಂದ್ರ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯನ್ನ ಸೃಷ್ಟಿ ಮಾಡ್ತಾ ಹೋಗ್ತಾನೆ. ಮನಸ್ಸು ಒಮ್ಮೆ ಕೆಳಮುಖದತ್ತ ಒಮ್ಮೆ ಮೇಲ್ಮುಖದತ್ತ ಹೋಗುವ ಚಿಂತನೆಗಳನ್ನು ಹೊಂದಿರುತ್ತೆ. ಹಾಗಾಗಿ ಯಾವಾಗ ಪೌರ್ಣಿಮೆ ಬರುತ್ತೆ, ಇದು ಉಲ್ಲಾಸಮಯವಾದಂತಹ ದಿನಗಳನ್ನ ಈ ರಾಶಿಯವರಿಗೆ ಸೂಚಿಸ್ತಾ ಇರುತ್ತೆ. ಅಮಾವಾಸ್ಯೆ ಬಂದಾಗೆಲ್ಲ ಮಾನಸಿಕ ಹಿನ್ನಡೆಯನ್ನು ಸೂಚಿಸುವ ಸಾಧ್ಯತೆಗಳಿದೆ. ಆದರೆ ಹೀಗೆ ಆಗಬೇಕು ಎಂಬುದೇನು ಇಲ್ಲ. ಒಂದೊಂದು ವ್ಯಕ್ತಿಗಳಿಗೂ ಭಿನ್ನವಾಗಿ ಈ ಫಲದಲ್ಲಿ ವ್ಯತ್ಯಾಸ ಉಂಟಾಗತ್ತೆ. ಯಾರು ನಿತ್ಯ ತಾಯಿಗೆ ನಮಸ್ಕರಿಸ್ತಾರೋ ಅವರಿಗೆ ಈ ಅಮಾವಾಸ್ಯೆಯ ತೊಂದರೆಗಳು ಬರುವುದಿಲ್ಲ, ಮಾನಸಿಕ ಹಿನ್ನಡೆಗಳು ಬರುವುದಿಲ್ಲ. ಆಧ್ಯಾತ್ಮಿಕತೆಯತ್ತ ತಾಯಿ ತಂದೆಯ ಜೊತೆಗೆ ಸಂಪೂರ್ಣವಾದ ಉತ್ತಮ ಒಂದು ಬಾಂಧವ್ಯವನ್ನು ಹೊಂದಿದ್ದವರಿಗೆ ಒಳಗಡೆಯ ಅಧ್ಯಾತ್ಮ ಚಿಂತನೆಯಿಂದ ಪೂರ್ವ ಜನ್ಮದ ಪುಣ್ಯದ ಫಲ ಲಭ್ಯವಾಗುವಂತಹ ಯೋಗ ಇರ್ತದೆ. ಆದ್ದರಿಂದಾಗಿ ಈ ಕರ್ಕಾಟಕ ರಾಶಿ ಸಂಜಾತರೆಲ್ಲರೂ ಕೂಡ ಈ ಒಂದು ಪೌರ್ಣಿಮೆ ಮತ್ತು ಅಮಾವಾಸ್ಯೆಯ ಒಂದು ಅತ್ಯಧಿಕವಾದಂತಹ ಶುಭ ಫಲವನ್ನ ಗಳಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟರೆ ತುಂಬಾ ಒಳ್ಳೆಯದಾಗ್ತದೆ. ಅದಕ್ಕೆ ಏನು ಮಾಡಬೇಕು ಎನ್ನುವುದನ್ನು ನಾವು ನೋಡೋಣ. ಪರಿಹಾರ ಮಾರ್ಗ ಅಂದ್ರೆ ಕೆಲವರಿಗೆ ಕೇವಲ ಪೂಜೆ ಅನ್ನುವುದಷ್ಟೇ ಇದೆ. ಪೂಜೆಯು ದೈವ ಬಲವನ್ನು ಖಂಡಿತ ಕೊಡ್ತದೆ. ಅದಕ್ಕೆ ಋಷಿಮುನಿಗಳು ಅದೊಂದಿಷ್ಟು ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಉದಾಹರಣೆಗೆ ಸಂಧಿಕಾಲ, ಕಂಟಕದ ಸಮಯ ಇತ್ಯಾದಿಗಳನ್ನೆಲ್ಲ ಖಂಡಿತವಾಗಿ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು ಅನ್ನುವಂತಹ ಮಾರ್ಗದರ್ಶನವನ್ನು ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಪ್ರತಿಯೊಂದು ವ್ಯಕ್ತಿಯು ಪ್ರತಿಯೊಂದು ಕಾಲಘಟ್ಟಕ್ಕೆ ತಕ್ಕಂತೆ, ಪ್ರತಿಯೊಂದು ಭಿನ್ನ ಭಿನ್ನ ವ್ಯಕ್ತಿಯ ಪರಿಸರಕ್ಕೆ, ಅವರ ಸಂಸ್ಕಾರಕ್ಕೆ ತಕ್ಕಂತೆ ಅನೇಕ ಬದಲಾವಣೆಗಳು ಖಂಡಿತವಾಗಿಯೂ ಆಗ್ತವೆ. ಆದ್ದರಿಂದಾಗಿ ಈ ಅನೇಕ ಬದಲಾವಣೆಗಳ ಮಧ್ಯದಲ್ಲಿ ಯಾವ ವ್ಯಕ್ತಿ ಯಾವ ರೀತಿಯಾದ ಫಲವನ್ನು ತೆಗೆದುಕೊಳ್ತಾನೆ ಅಂತ ಪ್ರತ್ಯೇಕ ವ್ಯಕ್ತಿಯನ್ನ ಜಾತಕ ಇಟ್ಟು ಪ್ರಶ್ನೆ ಭಾಗವನ್ನು ಅನುಸರಿಸಿ ಹೇಳಬೇಕಾದ ಅಗತ್ಯ ಇರ್ತದೆ. ಸಾಮಾನ್ಯವಾಗಿ ಕೇವಲ ಚಂದ್ರಾಧಾರಿತವಾಗಿ ಹೇಳುವಂತಹ ಈ ರಾಶಿ ಫಲ ನಾವು ಮೊದಲೇ ಹೇಳಿರ್ತೇವೆ ಇದ್ರ ಬಗ್ಗೆ. ಹಾಗಾಗಿ ಆ ಒಂದು ರಾಶಿ ಫಲ ಸಾಮಾನ್ಯವಾಗಿದ್ದು, ಇಲ್ಲಿ ವಿಶೇಷವಾಗಿ ರಾಶಿ ಫಲವನ್ನು ಮಾತ್ರ ಗಣಿಸ್ತಾ ಹೋದಾಗ ಕರ್ಕಾಟಕ ರಾಶಿಯ ಅಧಿಪತಿ ಚಂದ್ರನು ಈ ಗುರುವಿನ ಜೊತೆಗೆ ಆ ಒಂದು ಮಿಥುನ ರಾಶಿಯಲ್ಲಿ ಗಜಕೇಸರಿ ಯೋಗವನ್ನ ಸೃಷ್ಟಿ ಮಾಡ್ತಾ ಇರುವಂಥದ್ದು ಪೌರ್ಣಿಮೆಯ ದಿವಸ, ಹಾಗೂ ಈ ಒಂದು ಅಮಾವಾಸ್ಯೆಯ ದಿವಸ ಈ ರವಿಯ ಜೊತೆಗೆ ಇದ್ದು ಗುರು ದೃಷ್ಟಿಗೆ ಗೋಚರನಾಗ್ತಾ ಇರುವಂತಹ ಚಂದ್ರ. ಹಾಗಾಗಿ ಅತ್ಯದ್ಭುತವಾದ ಅಧ್ಯಾತ್ಮ ಯೋಗ ಮತ್ತು ಲೌಕಿಕ ಯೋಗ. ಜಾಗತಿಕವಾಗಿ ಯಾವ ದೊಡ್ಡ ಪ್ರಮಾಣದ ಬದಲಾವಣೆ ಆಗಬಲ್ಲದೋ ಅದನ್ನ ಈ ಗ್ರಹ ಸ್ಥಿತಿಗಳು ಬ್ರಹ್ಮಾಂಡದಲ್ಲಿ ಈ ಒಂದು ನಮ್ಮ ಸೌರ ಚಕ್ರ ಏನಿದೆ ಇದರಲ್ಲಿ ಒಂದು ವಿಶಿಷ್ಟವಾದ ಸ್ಥಾನಮಾನಗಳನ್ನ ಅಲಂಕರಿಸ್ತಾ ಇದ್ದಾರೆ ರವಿ, ಕುಜ ಮತ್ತೆ ಗುರು ಎಲ್ಲ ಗ್ರಹಗಳು. ಅದೇ ರೀತಿಯಾಗಿ ವ್ಯಕ್ತಿಯ ಜೀವನದಲ್ಲೂ ಕೂಡ ಈ ಗ್ರಹಗಳ ಪ್ರಭಾವಗಳು ಸೂಚಿಸುವಂತೆ ಅವರವರ ಜಾತಕಕ್ಕೆ ತಕ್ಕಂತೆ ಅನೇಕ ಭಿನ್ನತ್ವವನ್ನು ಹೊಂದಿದರೂ ಕೂಡ
ಮಾನಸಿಕವಾದ ಒಂದು ಉತ್ತಮ ಬದಲಾವಣೆಗೆ, ಯೌಗಿಕವಾದ ಒಂದು ಉತ್ತಮ ಬದಲಾವಣೆಗೆ ಇದು ಅತಿ ದೊಡ್ಡ ಸುಯೋಗ. ನೋಡಿ, ಈ ಗ್ರಹಸ್ಥಿತಿ ಎನ್ನುವಂಥದ್ದು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಗ್ರಹಸ್ಥಿತಿ ಇರ್ತದೆ. ಇವತ್ತು ನಾವು ಈ ಕ್ಷಣದಲ್ಲಿ ಈ ವಿಡಿಯೋ ನೋಡ್ತಾ ಇದ್ದೇವೆ. ಈ ಕ್ಷಣದಲ್ಲಿಯ ಗ್ರಹಸ್ಥಿತಿ ಏನೇನಿದೆಯಲ್ಲ, ಇದು ವಿಡಿಯೋ ನೋಡದೇ ಇದ್ದವರಿಗೂ ಹಾಗೆ ಇದೆ. ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಿಗೂ ಆ ಗ್ರಹಸ್ಥಿತಿ ಅದೇ ರೀತಿಯಲ್ಲಿ ಇರ್ತದೆ. ಜೀವನದ ಫಲಗಳಲ್ಲಿ ಅವರ ವಯಸ್ಸು, ಅವರ ಸಂಸ್ಕಾರ, ಅವರ ವ್ಯಕ್ತಿತ್ವ, ಅವರ ಪ್ರಯತ್ನ, ಅವರ ಪೂರ್ವಜರ ಆಶೀರ್ವಾದ ಬಲ, ದೇವತಾ ಆರಾಧನೆಯ ಫಲ ಇತ್ಯಾದಿ ಅನೇಕ ವಿಧಗಳು ಸೇರಿದಾಗ ಮಾತ್ರ ವ್ಯಕ್ತಿಯ ಪ್ರತ್ಯೇಕ ಪ್ರಯತ್ನಕ್ಕೆ ಪ್ರತ್ಯೇಕ ಫಲಗಳು ಸಿಗುತ್ತವೆ. ಇದು ಅತಿ ದೊಡ್ಡ ವಿಷಯ. ಸಾಮಾನ್ಯವಾಗಿ ರಾಶಿ ಫಲವನ್ನು ಹೇಳ್ತಾ ನೋಡಿದಾಗ ಈ ಒಂದು ಹುಣ್ಣಿಮೆಯನ್ನು ಕರ್ಕಾಟಕ ರಾಶಿಯವರು ಅತಿ ಹೆಚ್ಚಿನದಾಗಿ ಧ್ಯಾನ ಮಾಡಿ ಆ ಒಂದು ಸಂಜೆಯಲ್ಲಿ, ಅಮಾವಾಸ್ಯೆಯಲ್ಲೂ ಕೂಡ ಆ ಒಂದು ಚಂದ್ರ ಆ ರವಿಯಲ್ಲಿ ವಿಲೀನ, ಆತ್ಮಕಾರಕನಾದ ರವಿಯಲ್ಲಿ ವಿಲೀನನಾಗಿದ್ದಾನೆ ರಾಷ್ಟ್ರಾಧಿಪತಿ. ಆದ್ದರಿಂದಾಗಿ ಮನಸ್ಸು ಆತ್ಮದಲ್ಲಿ ಸೇರಿಕೊಳ್ಳುವಂಥ ಯೋಗವನ್ನು, ಜ್ಞಾನ ಯೋಗವನ್ನು, ಆ ಒಂದು ಮಹಾಯೋಗವನ್ನು ಪಡೆಯೋದಕ್ಕೆ ದೊಡ್ಡ ಅವಕಾಶ ಈ ಒಂದು ಮಾರ್ಗಶಿರ ಮಾಸ. ಅದು ಧನು ರಾಶಿಯಲ್ಲಿ ರವಿ ಇರುವಂಥದ್ದು ಗುರುವಿನ ಮನೆಯಲ್ಲಿ, ಸೌರಮಾನದ ಪ್ರಕಾರ ಧನುರ್ಮಾಸ ಪ್ರಾರಂಭ. ಆ ಒಂದು ಸಂದರ್ಭದಲ್ಲಿ ಆ ಒಂದು ರವಿಯ ಮಿತ್ರನಾದಂತಹ ಕುಜ ಗ್ರಹ ಕೂಡ ಈ ಕರ್ಕಾಟಕ ರಾಶಿಯ ದಶಮಾಧಿಪತಿಯಾಗಿ, ಇಲ್ಲಿ ಪಂಚಮಾಧಿಪತಿಯಾಗಿ, ವಿದ್ಯೆ ಮತ್ತು ಉದ್ಯೋಗದ ಅಧಿಪತಿಯಾಗಿ, ಜ್ಞಾನದ ಅಧಿಪತಿಯಾಗಿ, ಪಿತೃವರ್ಗದ ಅಧಿಪತಿಯಾದ ಕುಜ ಪಿತೃಕಾರಕ ರವಿಯ ಜೊತೆಗೆ ಸೇರಿದಾಗ ಇಲ್ಲಿ ಆ ಒಂದು ಭೂಮಿ ಪುತ್ರನಾದಂತಹ ಕುಜನು, ಮನಃಕಾರಕನಾದಂತಹ ಚಂದ್ರನ ಒಂದು ವೈಶಿಷ್ಟ್ಯತೆಯ ಜೊತೆಗೆ ಬುಧನಾದಂತಹ ಬುದ್ಧಿಕಾರಕನಾದ ಬುಧನ ಮನೆಯಲ್ಲಿ ಜ್ಞಾನಕಾರಕನಾದಂತಹ ಗುರುವು, ಆತ್ಮಕಾರಕನಾದಂತಹ ರವಿಯು, ಈ ಎಲ್ಲರ ವಿಶೇಷವಾದ ಸಂಗಮದಿಂದ ಅನೇಕ ಜನ್ಮಗಳಲ್ಲಿ ನೀವು ಮಾಡಿದ ಅಧ್ಯಾತ್ಮ ಸಾಧನೆ ಮತ್ತು ಲೌಕಿಕ ಸಾಧನೆಗಳ ಎರಡೂ ಜ್ಞಾನವನ್ನು ಅದ್ಭುತವಾಗಿ ಪಡೆಯುವಂಥ ಯೋಗ ಇದ್ದು, ಅಮಾವಾಸ್ಯೆಯ ದಿನ ಆಧ್ಯಾತ್ಮಿಕವಾದಂತಹ ಒಂದು ಅದ್ಭುತ ಸಾಧನೆಗೂ ಮತ್ತು ಲೌಕಿಕ ಸಾಧನೆಗೆ ಪೌರ್ಣಿಮೆಯ ದಿನದ ಧ್ಯಾನವು ಸಹಾಯ ಮಾಡುವ ಸಂಪೂರ್ಣತೆಯನ್ನು ಇಲ್ಲಿ ತೋರಿಸ್ತಾ ಇರುವುದು ಈ ಒಂದು ಸಂವತ್ಸರದ ಅತಿ ದೊಡ್ಡ ವೈಶಿಷ್ಟ್ಯ. ನಿಮ್ಮ ಜೀವನದಲ್ಲಿ ಹೇಗೆ ಜಾಗತಿಕವಾದಂತಹ ಬದಲಾವಣೆ ಆಗ್ತಾ ಇದೆ, ಸೌರಚಕ್ರದಲ್ಲಿ ಯಾವ ರೀತಿಯಾದ ಬದಲಾವಣೆ ಆಗ್ತಾ ಇದೆ, ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಯೌಗಿಕವಾದ ಬದಲಾವಣೆ, ಅತಿ ದೊಡ್ಡ ಬದಲಾವಣೆ ಆಗೋದಕ್ಕೆ ಅವಕಾಶ ಖಂಡಿತ ಇದೆ. ಅದನ್ನು ನೀವು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗಬೇಕು. ಧ್ಯಾನಾದಿಗಳನ್ನು ಮಾಡುವುದು ಎಲ್ಲರಿಂದ ಸಾಧ್ಯ ಇಲ್ಲ. ಯಾಕೆ ಅಂತ ಕೇಳಿದರೆ ಅವರು ಮನಸ್ಸು ಮಾಡೋದಿಲ್ಲ. ಯಾಕೆಂದರೆ ನಮಗೆ ಬೇಕಾಗಿದ್ದು ಹಣ. ಹಣ ಬೇಕಾಗಿದ್ದಾಗ ಪಕ್ಕದ ಮನೆಯವರ ವಿಷಯ ಬೇಕಾಗಿದ್ದವರಿಗೆ ಯಾವತ್ತೂ ಕೂಡ ತುಂಬ ಕಷ್ಟ ಆಗುತ್ತೆ ಧ್ಯಾನ ಕೂತ್ಕೊಳ್ಳೋದು, ಸ್ವಾಭಾವಿಕ. ಹಾಗಾಗಿ ಕೆಲವರು ಕಮೆಂಟ್ ಬರೀತಾರೆ ನೋಡಿ, ನಿಮ್ಮ ಈ ಜ್ಯೋತಿಷ್ಯದಿಂದ ಯಾರಿಗೂ ಉಪಯೋಗ ಅಂತ. ನಮಗೂ ಗೊತ್ತಾಗಿಲ್ಲ ಅವ್ರ ಕಾಮೆಂಟಿಂದ ಯಾರಿಗೂ ಉಪಯೋಗ ಆಯಿತು ಅಂತ. ಅಂದರೆ ಈ ರೀತಿಯಾದ ಮನಸ್ಥಿತಿ ಇದೆಯಲ್ಲ, ಅದು ಸಂಸ್ಕಾರವನ್ನು ಎತ್ತಿ ತೋರಿಸ್ತಾ ಇರುತ್ತೆ. ಯಾವುದನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವೋ ತಗೊಳ್ಬಹುದು. ಹಾಗೆಯೇ ಇಲ್ಲೂ ಕೂಡ ಗುರು ಉಚ್ಚ ಸ್ಥಾನದಲ್ಲಿದ್ದು ಮತ್ತೆ ವ್ಯಯಕ್ಕೆ ಹೋಗ್ತಾ ಇದ್ದಾನೆ, ಏನೋ ತೊಂದರೆ ಆಗ್ಬಿಡುತ್ತಾ ಅಂತ ಕೇಳಿದರೆ ಖಂಡಿತ ಇಲ್ಲ. ದೈವಾನುಕೂಲ ಇದ್ದವರಿಗೆ ಯಾವ ಸಮಸ್ಯೆ ಇಲ್ಲ. ಯಾರು ತಾಯಿ ತಂದೆಗೆ ತಿರುಗಿ ಮಾತನಾಡ್ತಾರೋ, ಯಾರು ತಾಯಿಗೆ ಗೌರವ ಕೊಡದೇ ಇರುವ ಸ್ಥಿತಿಯಲ್ಲಿ ಇರ್ತಾರೋ, ಯಾರು ಸಾಮಾಜಿಕವಾಗಿ ನಾನೇ ದೊಡ್ಡವನು, ನನಗೇ ಎಲ್ಲದೂ ಆಗಬೇಕೆನ್ನುವ ಸ್ವಾರ್ಥಪರವಾದ ಚಿಂತನೆಯನ್ನು ಹೊಂದಿರ್ತಾರೋ, ಯಾರಿಗೆ ಈ ಒಂದು ಅಹಂಕಾರದ ಪ್ರತಿಬಿಂಬವಾದ ಸಿಟ್ಟು ಬರ್ತಾ ಇರ್ತದೆಯೋ, ಅತಿಯಾದ ಅಳು ಇರ್ತದೆಯೋ, ಅತಿಯಾದ ಕೊರಗು, ನನಗೇ ಹೀಗಾಗ್ತಾ ಇದೆಯಲ್ಲ, ಪಕ್ಕದ ಮನೆಯವ್ರಿಗೆ ಚೆನ್ನಾಗಾಗ್ತಾ ಇದೆಯಲ್ಲ ಅನ್ನುವಂಥದ್ದು ಏನಿದೆಯಲ್ಲ, ಇಂತಹ ಮನಸ್ಥಿತಿಯವರಿಗೆ ತುಂಬ ಕಷ್ಟವೇ ನಿರಂತರವಾಗಿ ಚಲಿಸುವುದು ಸ್ವಾಭಾವಿಕ. ಆದ್ದರಿಂದಾಗಿ ಕರ್ಮಫಲ ಎನ್ನುವಂಥದ್ದೇನಿದೆ, ಅದು ಸ್ವಾಭಾವಿಕವಾಗಿ ನಮ್ಮ ಯೋಚನೆಯೇ ನಮ್ಮ ಕರ್ಮಕ್ಕೆ ಕಾರಣವಾಗುವುದರಿಂದ ನಮ್ಮ ಯೋಚನೆಗಳ ಜೊತೆಗೆ ನಮ್ಮ ಬುದ್ಧಿಯ ನಿರ್ಣಯ ಎನ್ನುವಂಥದ್ದು ಅತಿ ಸೂಕ್ತವಾಗಿ ಆದಾಗ ಆಧ್ಯಾತ್ಮಿಕ ಮತ್ತು ಲೌಕಿಕ ಸಾಧನೆಯನ್ನು ಮಾಡ್ತಕ್ಕಂಥ ಚಿಂತನೆ ಉಳ್ಳವರು ತಮ್ಮ ಆಲಸ್ಯವನ್ನು ಬಿಟ್ಟು ತಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ವರ್ತಮಾನ ಕಾಲದಲ್ಲಿ ಯಶಸ್ವಿಗೊಳಿಸುವುದಕ್ಕೆ ಅತ್ಯಂತ ಪ್ರಯತ್ನ ಮಾಡ್ತಾ ಹೋಗ್ತಾರೆ. ಆಗ ಭವಿಷ್ಯತ್ತು ತಾನಾಗೇ ನಿರ್ಮಾಣ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಅವರೇ ಹೊಂದುತ್ತಾರೆ. ಹಾಗಾಗಿ ಯೋಗಗಳು ನಮಗೆ ಸಂಪೂರ್ಣವಾಗಿ ಬಲ ನೀಡಿದರೆ
ದೇವತಾರಾಧನೆ, ಪಿತೃವರ್ಗದ ಆಶೀರ್ವಾದಾದಿಗಳು ನಮಗೆ ದೈವ ಬಲವನ್ನು ಕೊಡುವ ಮೂಲಕ ಅವಕಾಶಗಳನ್ನು ಕಲ್ಪಿಸಿಕೊಳ್ಳುತ್ತವೆ. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳುವ ಚಿಂತನೆ ಇದ್ದಂಥ ವ್ಯಕ್ತಿ ನಿರಂತರ ಕ್ರಿಯಾಶೀಲನಾಗಿರ್ತಾನೆ. ಅಂತಹ ಕ್ರಿಯಾಶೀಲತೆಯ ವ್ಯಕ್ತಿಗಳಿಗೆ ನಾವು ಹೇಳುವ ಈ ಜ್ಯೋತಿಷ ಅತ್ಯುತ್ತಮವಾದ ಫಲ ನೀಡಬಲ್ಲದು. ಯಾಕೆಂದರೆ ಹುಣ್ಣಿಮೆಯಂದು ಲೌಕಿಕ ಸಾಧನೆಗೂ ಅಲೌಕಿಕ ಸಾಧನೆಗೆ ಅಮಾವಾಸ್ಯೆಯೆಂದು ಕುಳಿತು ಸರಿಯಾದ ಗುರು ಮಾರ್ಗದರ್ಶನದ ಜೊತೆಗೆ ಧ್ಯಾನಾದಿಗಳನ್ನು ಮಾಡಿದರೆ ಅತ್ಯಂತ ದೊಡ್ಡ ಲಾಭ ಇವರಿಗೆ ನಿಧಾನಗತಿಯಲ್ಲಿ ಲಭ್ಯವಾಗ್ತದೆ. ಯಾವುದೂ ಕೂಡ ಒಳ್ಳೆಯದು ನಿಧಾನಗತಿಯೇ. ತುಂಬ ಅತಿ ವೇಗದಲ್ಲಿ ಬರುವ ಒಳ್ಳೆಯದು ಯಾವತ್ತೂ ಕೆಟ್ಟದ್ದೇ ಆಗ್ತದೆ. ಯಾವತ್ತೂ ಕೂಡ ವೇಗದಿಂದ ಉಂಟಾಗುವಂಥದ್ದು ಅಪಾಯವೇ ಹೊರತು ಇನ್ಯಾವುದೂ ಅಲ್ಲ. ಆದ್ದರಿಂದ ನಿಧಾನಗತಿಯ ಫಲಗಳು ಅತ್ಯಂತ ಶಾಶ್ವತವಾಗಿ ಉತ್ತಮ ಫಲಗಳಾಗಿ ಪರಿಣಮಿಸ್ತವೆ. ಪ್ರಕೃತಿಯ ನಿಯಮ ಅದು. ಹಾಗಾಗಿ ಇಲ್ಲಿ ಈ ಒಂದು ರಾಶಿಯ ಅಧಿಪತಿಯಾದ ಚಂದ್ರನ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅತಿ ದೊಡ್ಡ ಜೀವನ ಜಗತ್ತಿನ ಬದಲಾವಣೆಯನ್ನು ನಿಮಗೆ ಉಂಟು ಮಾಡ್ತಾ ಇದೆ. ನಿಮ್ಮ ಸೌಭಾಗ್ಯ ಅದು. ಭಾಗ್ಯಾಧಿಪತಿ ಗುರುವಿನ ಜೊತೆಗಿರುವಂತಹ ವ್ಯವಸ್ಥೆಯಿಂದ ಕುಲದೇವತಾ ಆರಾಧನೆ, ಗುರು ಹಿರಿಯರ ಒಂದು ಆಶೀರ್ವಾದ ಬಲ ಅತ್ಯಂತ ಪ್ರಬಲವಾಗಿ ಸಿಗುವ ಯೋಗ ಈ ಒಂದು ಕರ್ಕಾಟಕ ರಾಶಿಯವರಿಗಿದೆ. ಹೀಗಿದ್ದೂ ಕೂಡ ಫಲ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಅವರು ಮಾಡಿಕೊಂಡ ಕರ್ಮ ಕಾರಣವಾಗಿರುತ್ತೆ, ಅಥವಾ ಅವರ ಒಂದು ಸ್ಥಿತಿಗತಿಗಳು ಪೂರ್ವಜನ್ಮದಿಂದ ಬಂದ ಕರ್ಮಗಳಲ್ಲಿ ಕೆಟ್ಟ ಕರ್ಮವನ್ನು ಅನುಭವಿಸುವಂತಹ ಸಮಯ ಅದಾಗಿರುತ್ತೆ. ಅದಕ್ಕೆ ಸರಿಯಾದಂತಹ ಪರಿಶೀಲನೆ ಅಗತ್ಯ ಇರುತ್ತೆ. ಇನ್ನು ದ್ವಿತೀಯದಲ್ಲಿ ಹಣಕಾಸಿನ ಕ್ಷೇತ್ರದಲ್ಲಿ, ಮಿತ್ರ ಕ್ಷೇತ್ರದಲ್ಲಿ ಕೇತು ಇರುವುದರಿಂದ ಮೊದಲನೇದಾಗಿ ಆಹಾರದ ಬಗ್ಗೆ ಹೆಚ್ಚಿನ ಗಮನ ಕೊಡುವುದು ಒಳ್ಳೆಯದು. ಹೊಟ್ಟೆಯ ಭಾಗದಲ್ಲಿರುವ ಕೇತುವಿನಿಂದ ಅಜೀರ್ಣ ಅಥವಾ ಅಸಮರ್ಪಕ ಆಹಾರ ಸೇವನೆಯ ಅನಿವಾರ್ಯತೆ ಉಂಟಾಗಿ ಆರೋಗ್ಯದ ಮೇಲೆ ಹೆಚ್ಚಿನ ತೊಂದರೆಗಳು ಉಂಟಾಗುವ ಲಕ್ಷಣಗಳು ಇರ್ತವೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಅತಿ ದೊಡ್ಡ ಗೊಂದಲಗಳು ಸೃಷ್ಟಿಯಾಗಿದ್ದಲ್ಲಿ ಆಶ್ಚರ್ಯ ಕೂಡ ಇಲ್ಲ. ಕೇತು ಸಿಂಹ ರಾಶಿಗೆ ಪ್ರವೇಶ ಮಾಡದಲ್ಲಿ ಅತಿಯಾದ ಸಾಲಗಳು ಉಂಟಾಗಿರ್ಬೋದು, ಗೊತ್ತಿಲ್ಲದೆ ಖರ್ಚಾಗಿರ್ಬೋದು, ಅನೇಕ ವಿಧದಲ್ಲಿ ಅಂದುಕೊಂಡ ಹಾಗೆ ಆಗದೇ ಇರುವಂಥ ಅತಿ ಕೆಟ್ಟ ಸ್ಥಿತಿಗೂ ಕೂಡ ಕೆಲವರು ಹೋದವರು ಇರ್ಬೋದು. ಇದಕ್ಕೆ ಸದ್ಯಕ್ಕಂತೂ ಕೇವಲ ರಾಶಿಯ ಫಲದ ಆಧಾರದ ಮೇಲೆ ಗಣಪತಿಯ ಆರಾಧನೆ ಬೇಕು. ನಿಮ್ಮ ಜಾತಕ ಪ್ರಶ್ನೆ ಮಾರ್ಗಗಳು ಅತ್ಯಂತ ಅಗತ್ಯ ಇರುತ್ತೆ. ಅಂಥವರಿದ್ದರೆ ಈ ಮಿತ್ರ ಕ್ಷೇತ್ರದಲ್ಲಿ ಆದ ಗೊಂದಲಗಳಿರ್ಬೋದು, ಕುಟುಂಬದಲ್ಲಿದ್ದ ಗೊಂದಲಗಳಿರ್ಬೋದು, ಎಲ್ಲವನ್ನು ಕೂಡ ಮಹಾಗಣಪತಿಯ ನಿತ್ಯ 21 ಕಡಲೆ ನೈವೇದ್ಯವನ್ನು ಕೊಟ್ಟು ಭಕ್ತಿಯುಕ್ತವಾಗಿ ಸ್ವಾರ್ಥವಿಲ್ಲದ ನಿಸ್ವಾರ್ಥ ಪ್ರಾರ್ಥನೆಯನ್ನು ಅತ್ಯಂತ ಭಕ್ತಿಯಿಂದ ಮಾಡಿದಾಗ ಖಂಡಿತವಾಗಿಯೂ ಮಹಾಗಣಪತಿಯ ಅನುಗ್ರಹದಿಂದ ಅತ್ಯುತ್ತಮವಾದ ಫಲ ಲಭ್ಯವಾಗುತ್ತೆ. ವಿಶೇಷವಾಗಿ ಈ ಗಣಪತಿ ಮತ್ತು ರಾಹು ಮತ್ತು ಕೇತು, ಗಣಪತಿಯ ಆರಾಧನೆಯಿಂದ ಕೇತು ದೋಷವು ಈ ನೋಡಿ ಅಷ್ಟಮದಲ್ಲಿರುವ ರಾಹು ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರ್ಬೋದು. ಕೆಲವರಿಗೆ ಕಂಟಕಗಳು ಬಂದಿದ್ದಲ್ಲಿ ಅತಿ ಬೇಗ ತೊಂದರೆ ಆಗುವ ಲಕ್ಷಣಗಳಿದ್ದಾವೆ. ಆದ್ದರಿಂದ ಜಾತಕ ಇಲ್ಲದೆ ಇದ್ದವರು ಪ್ರಶ್ನೆ ಮಾರ್ಗವನ್ನು ಅನುಸರಿಸುವುದು ತುಂಬ ಒಳ್ಳೆಯದು. ಗುರುವು ಮಿಥುನ ರಾಶಿಗೆ ಹೋದ ಮೇಲೆ ರಾಹುವಿನ ಪ್ರಭಾವ ಜಾಸ್ತಿ ಇರುವಂತಹ ಸಮಯ ಆಗಿದ್ದರಿಂದ ಕೆಲವೊಬ್ಬರಿಗೆ ಕಂಟಕ ಬರುವಂತಹ ಲಕ್ಷಣಗಳಿವೆ. ಅದು ಅವರ ಜಾತಕವನ್ನು ಆಧರಿಸಿ ಅಥವಾ ಪ್ರಶ್ನೆಶಾಸ್ತ್ರವನ್ನು ನೋಡಿಯೇ ಹೇಳಬೇಕಾಗತ್ತೆ. ಹಾಗೆ ನಾವು ಕಂಟಕ ಅಂತ ಹೇಳಲಿಕ್ಕೆ ಖಂಡಿತ ಬರೋದಿಲ್ಲ. ಆದರೂ ಕೂಡ ಆಂಜನೇಯನ ಆರಾಧನೆಯನ್ನು ಮಾಡ್ತಾ ಬರೋದು ಒಳ್ಳೆಯದು. ಜೊತೆಗೆ ಈ ಒಂದು ಆಕಸ್ಮಿಕವಾಗಿ ಕಂಟಕಗಳಿದ್ದಲ್ಲಿ ಈ ಒಂದು ನಾಗಾರಾಧನೆ ಅಗತ್ಯ ಇರ್ತದೆ. ನಾಗ ಮತ್ತು ವಿನಾಯಕ ಇವೆರಡನ್ನೂ ಸೇರಿದಾಗ ಮುದ್ಗಲ ಪುರಾಣ ಮತ್ತು ಗಣೇಶ ಪುರಾಣಾದಿಗಳ ಆಧಾರದ ಮೇಲೆ ನಾಗಶಕ್ತಿ ವಿನಾಯಕಾಯ ನಮಃ ಅಷ್ಟೋತ್ತರದಲ್ಲಿ ನಾಗ ಯಜ್ಞೋಪವೀತಿನೇ ನಮಃ ಯಾವುದೂ ಗೊತ್ತಾಗದೇ ಇದ್ದರೆ ನಿತ್ಯ 108 ಬಾರಿ ಓಂ ನಾಗ ಯಜ್ಞೋಪವೀತಿನೇ ನಮಃ ಅಥವಾ ಓಂ ನಾಗಶಕ್ತಿ ವಿನಾಯಕಾಯ ನಮಃ ಎನ್ನುವುದರಿಂದ ಆ ಶಕ್ತಿ ಶಬ್ದದ ಪ್ರಯೋಗದಿಂದ ಅನೇಕ ದುಷ್ಟಶಕ್ತಿಗಳ ನಿರ್ಮೂಲನೆಗೆ ನಾಗನಿಗೂ ಮತ್ತು ವಿನಾಯಕನಿಗೂ ಬರುವ ಶಕ್ತಿಯಿಂದ ಆ ನಿಮ್ಮ ಪೂರ್ವಜನ್ಮದ ಕೆಟ್ಟ ಫಲಗಳನ್ನು ದೂರ ಮಾಡುವ ಒಂದು ಬಲ ಬರ್ತದೆ. ಅದನ್ನು ಅಷ್ಟೋತ್ತರ ಮಾಡಿ ಕುಂಕುಮ ಇಟ್ಕೊಳ್ಳುವುದು ತುಂಬ ಒಳ್ಳೆಯದು. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಇನ್ನು ಭಕ್ತಿಯುಕ್ತರಾಗಿ, ಯಾಕೆಂದರೆ ಯಾರದ್ದೇ ಜಾತಕ ನೋಡಿದ್ರೆ ರಾಹುಕೇತು ಇದ್ದೇ ಇರ್ತಾರೆ. ಕೆಲವೊಂದಿಷ್ಟು ರಾಹುಗ್ರಸ್ತವಾದ ಗ್ರಹಸ್ಥಿತಿ, ಕೇತುಗ್ರಸ್ತವಾದ ಗ್ರಹಸ್ಥಿತಿಗಳು ಪ್ರತಿ ಜಾತಕದಲ್ಲೂ ಲಭ್ಯವಾಗಿ ಇರ್ತವೆ. ಆದ್ದರಿಂದ ಇಂತಹ ಮಹಾದೋಷಗಳನ್ನು ಕಳೆದುಕೊಳ್ಳುವುದಕ್ಕಾಗಿ ನಾಗಶಕ್ತಿ ವಿನಾಯಕನ ಆರಾಧನೆ ತುಂಬ ಒಳ್ಳೆಯದು. ಅದಕ್ಕೆ ಮೂಲ ಮಂತ್ರ ಉಪದೇಶ ಕೊಡ್ತೇವೆ, ಆದರೆ ಅದಕ್ಕೆ ಇಚ್ಛೆ ಇದ್ದವರು ಬಂದು ಸೇರಿಕೊಳ್ಬೋದು. ಸಾಮಾನ್ಯವಾಗಿ ಆ ನಾಗಶಕ್ತಿಯ ವಿನಾಯಕನ ಒಂದು ಶ್ಲೋಕ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ರಾಹು ಮತ್ತು ಕೇತು ಅಂದರೆ ಯಾವ ಪೂರ್ವಜನ್ಮದ ಪಾಪಾಂಶಗಳ ಬಲೆ ಇದೆಯೋ ಅದನ್ನು ಆ ಬಲೆಯಿಂದ ತಪ್ಪಿಸಿಕೊಳ್ಳಲು ಮಾರ್ಗವನ್ನು
ನಿರಂತರ ಧ್ಯಾನದಿಂದ ಕೂಡಬಲ್ಲದು. ಆ ಒಂದು ಶ್ಲೋಕವನ್ನು ಹೇಳ್ತೇನೆ. ತಾವು ಭಕ್ತಿಯುಕ್ತರಾಗಿ ಆ ಉಪನಯನ ಮಾಡಿದ, ಈಗ ತಾನೇ ಉಪನಯನವಾದಂತಹ ಯಾವ ಗಣೇಶನ ಮೂರ್ತಿ ಇದೆ ಇದನ್ನು ಪರಿಕಲ್ಪನೆ ಮಾಡಿಕೊಳ್ಳಿ. ಅಂದರೆ ಉಪವೀತ ಅಂದರೆ ಈ ಒಂದು ದಾರ, ಇದು 4 ವರ್ಣದವರೆಗೂ ಇದೆ, ಆ ವಿಚಾರ ಇಲ್ಲಿ ಬೇಡ. ಈ ಒಂದು ಯಜ್ಞೋಪವೀತ ಎನ್ನುವಂಥದ್ದೇನಿದೆ, ಆ ಒಂದು ಜನಿವಾರ, ಈ ಜನಿವಾರ ಅಂದ ತಕ್ಷಣವೇ ಅನೇಕರಿಗೆ ತಪ್ಪು ಕಲ್ಪನೆಯು ಅತಿಯಾಗಿದೆ. ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಬೇಡ. ಅಂತಹ ಸಂದರ್ಭ ಬಂದಲ್ಲಿ ನಾವು ಉತ್ತರಿಸೋಣ. ಶಾಸ್ತ್ರಾಧಾರಗಳು ಬೇಕಾದಷ್ಟಿದೆ. ಹಾಗೆಯೇ ಭಾರತೀಯ ಸನಾತನ ಪರಂಪರೆ ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ದೊಡ್ಡ ಮಹತ್ವವನ್ನು ಕೊಟ್ಟಿದೆ. ಯಾರನ್ನು ಯಾವತ್ತೂ ಕಡೆಗಣಿಸದೇ ಇರುವಂಥ ಏಕೈಕ ಧರ್ಮ ಈ ಒಂದು ಸನಾತನ ಧರ್ಮ. ನಾಗ ಯಜ್ಞೋಪವೀತ ಎನ್ನುವಂಥದ್ದೇನಿದೆಯಲ್ಲ, ಇದು ವಿದ್ಯೆ, ವಿವಾಹ, ಯಜ್ಞ. ಯಾರಿಗೆ ವಿದ್ಯೆ ಬೇಡ, ಯಾರಿಗೆ ವಿವಾಹ ಬೇಡ, ಯಾರಿಗೆ ವೃತ್ತಿ ಬದುಕು ಬೇಡ, ಎಲ್ಲರಿಗೂ ಬೇಕಲ್ವ. ಅದನ್ನು ಯಜ್ಞೋಪವೀತದ ಮೂಲಕವಾಗಿ ಸೂಚಿಸುವಂಥದ್ದೇ ನಾಗಶಕ್ತಿ ವಿನಾಯಕ. ಹಾಗಾಗಿ ವಿದ್ಯೆ, ವಿವಾಹ, ಯಜ್ಞಗಳಿಗೆ ನಿರ್ವಿಘ್ನತೆಯನ್ನು ಉಂಟು ಮಾಡುವ ಮಹಾಶಕ್ತಿ ವಿನಾಯಕನೇನಿದ್ದಾನೆ, ಅವನ ಧ್ಯಾನದ ಶ್ಲೋಕವನ್ನು ಹೇಳ್ತೇನೆ. ಅದನ್ನು ಭಕ್ತಿಯುಕ್ತವಾಗಿ ತಾವು ಖಂಡಿತವಾಗಿಯೂ ಆರಾಧನೆ ಮಾಡ್ತಾ ಬನ್ನಿ, ನಿಮಗೆ ಒಳ್ಳೆಯದಾಗಲಿ. ಓಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿವಿದಾಯಕಂ ಓಂ ಸರ್ವಮಂಗಲಮಾಂಗಲ್ಯಂ ಸರ್ವಶಕ್ತಿಪ್ರದಾಯಕಂ ವಂದೇಹಂ ಸತತಂ ಭಕ್ತ್ಯಾ ನಾಗಶಕ್ತಿ ವಿನಾಯಕಂ. ನಾಗಶಕ್ತಿ ವಿನಾಯಕಾಯ ನಮಃ. ಓಂ ನಾಗಶಕ್ತಿ ವಿನಾಯಕಾಯ ನಮಃ. ಇದನ್ನು ನೀವು ಎಷ್ಟು ಧ್ಯಾನವನ್ನು ಮಾಡಿಕೊಂಡು ಓಂ ನಾಗಶಕ್ತಿ ವಿನಾಯಕಾಯ ನಮಃ ಅಂತಹ ಈ ಒಂದು ವಾಕ್ಯವನ್ನು ಅಷ್ಟೋತ್ತರ ಮಾಡಿ, ಕುಂಕುಮ ಇಡುವುದು, ಜಪ ಮಾಡುವುದು ಮಾಡಿ ಇನ್ನೂ ಮೂಲ ಮಂತ್ರಕ್ಕಾಗಿ ನಮ್ಮನ್ನು ಸಂಪರ್ಕಿಸಬಹುದು. ಇದು ಅನೇಕ ವಿಧವಾದಂತಹ, ನೋಡಿ, ರಾಹು ಮತ್ತು ಕೇತು ಇದ್ದಾಗ ಎಲ್ಲರಿಗೂ ಗೊತ್ತಿರುವಂಥದ್ದು, ರಾಹು ಹೀಗೆ ಚಲನೆ ಮಾಡ್ತಾನೆ, ಕೇತು ಹೀಗೆ ಅಪ್ರದಕ್ಷಿಣಾಕಾರವಾಗಿ ಚಲನೆ ಮಾಡ್ತಾರೆ. ಒಂದು ಚಂದ್ರಗ್ರಹಣವಾಗಿದೆ ಅಂತ ಆದರೆ, ಈ ರಾಹುಗ್ರಸ್ತ ಚಂದ್ರಗ್ರಹಣ, ಇಲ್ಲಿ ರಾಹು ಇದ್ದು ಇಲ್ಲಿ ಚಂದ್ರ ಸೂರ್ಯ ಬಂದು ಇದಾದಾಗ ಇಲ್ಲಿ ಚಂದ್ರಗ್ರಹಣವಾಗ್ತದೆ. ಆಗ ರಾಹು ಈ ಒಂದು ಪರಿಸ್ಥಿತಿಯಲ್ಲಿ ಚಂದ್ರಗ್ರಹಣಕ್ಕೆ ಕಾರಕ ಆಗ್ತಾನೆ. ಅದೇ ರೀತಿಯಲ್ಲಿ ಯಾರ ಜಾತಕದಲ್ಲಿ ರಾಹು ಎಲ್ಲೋ ಒಂದು ಕಡೆ ಇರ್ತದೆ, ಅಲ್ಲಿಂದ ಈ ತಿರುಗಿ ಬರುವಂತಹ ಸ್ಥಿತಿಯ ಗ್ರಹಸ್ಥಿತಿಗಳ ಮೇಲೆ ಕೆಲವೊಂದಿಷ್ಟು ಗ್ರಹಗಳ ಮೇಲೆ ರಾಹುವಿನ ಪ್ರಭಾವ, ಕೆಲವೊಂದಿಷ್ಟು ಗ್ರಹಗಳ ಮೇಲೆ ಕೇತುವಿನ ಪ್ರಭಾವ ಇರ್ತದೆ. ಹಾಗಾಗಿ ಎಲ್ಲ ಗ್ರಹಗಳು, ಅರ್ಥಾತ್ ನಮ್ಮ ಎಲ್ಲ ಹುಟ್ಟಿನಿಂದ ಸಾಯುವವರೆಗಿನ ಎಲ್ಲ ಯೋಗಗಳ ಮೇಲೆ ಒಂದಿಷ್ಟು ಪಾಪಾಂಶದ ಲೇಪ ಬೇರೆ ಬೇರೆ ರೀತಿಯಲ್ಲಿರ್ತದೆ. ಹಾಗಾಗಿ ನಾವು ಯಶಸ್ಸನ್ನು ಕಾಣುವಲ್ಲಿ, ಅವಕಾಶಗಳು ಲಭ್ಯವಾಗುವಲ್ಲಿ ಅನೇಕ ಗೊಂದಲಗಳು, ವಿಘ್ನಗಳು ಸೃಷ್ಟಿಯಾಗ್ತಲೇ ಇರ್ತವೆ. ಸಾಮಾನ್ಯವಾಗಿ ಕೇತುಗ್ರಸ್ತವಾದಂತಹ ಗ್ರಹಸ್ಥಿತಿ ಯಾರ ಜಾತಕದಲ್ಲಿ ಯಾವ ಗ್ರಹಕ್ಕೆ ಸಂಬಂಧಪಟ್ಟು ಯಾವ ವಿಷಯಕ್ಕೆ ಸಂಬಂಧಪಟ್ಟು ಇರುತ್ತೋ ಅದರಲ್ಲಿ ಎಲ್ಲ ವಿಘ್ನಗಳನ್ನು ಅವರು ಅನುಭವಿಸ್ತಾನೆ ಇರ್ತಾರೆ. ರಾಹುಗ್ರಸ್ತವಾದಂತಹ ಗ್ರಹಸ್ಥಿತಿ ಇದ್ದಲ್ಲಿ ಅತಿಯಾದ ಆ ಗ್ರಹಸ್ಥಿತಿಯ ಫಲಕ್ಕೆ ತಕ್ಕಂತೆ ಭ್ರಮೆಗೊಳಗಾಗ್ತಾ ಇರ್ತಾರೆ. ಹಾಗಾಗಿ ಇದರ ನಿವಾರಣೆಗೆ ನಾಗಶಕ್ತಿ ವಿನಾಯಕ ಅತ್ಯಂತ ದೊಡ್ಡ ಫಲವನ್ನು ಕೊಡ್ತಾನೆ. ಹಾಗಾಗಿ ಪ್ರತಿ ಒಬ್ಬರಿಗೂ ಕೂಡ ಇದು ಅನ್ವಯವಾಗ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ನಾಗಶಕ್ತಿ ವಿನಾಯಕನ ಆರಾಧನೆ. ಹಾಗೆಯೇ ಇದು ನಾಗಶಕ್ತಿ ವಿನಾಯಕ ಈಗಾಗಲೇ ಹೇಳಿದಂತೆ ಮುದ್ಗಲ ಪುರಾಣ, ಗಣೇಶ ಪುರಾಣಾದಿಗಳಲ್ಲಿ ಅತ್ಯಂತ ಸ್ಪಷ್ಟ ಉಲ್ಲೇಖ ಇರುವಂಥದ್ದು, ನಮ್ಮ ಸೃಷ್ಟಿ ಅಲ್ಲ. ಹಾಗೆ ಇಲ್ಲಿ ತೃತೀಯಾಧಿಪತಿಯಾದ ಬುಧನು ಚತುರ್ಥದಿಂದ ಪಂಚಮಕ್ಕೆ ಬರುವುದು, ಬುದ್ಧಿಯು ಕರ್ಕಾಟಕ ರಾಶಿಯವರ ಬುದ್ಧಿಯು ಸಂಪೂರ್ಣವಾಗಿ ತೃಪ್ತಿದಾಯಕವಾಗಿ ವಿಶೇಷ ಅಧ್ಯಯನ ಯೋಗವನ್ನು ನಿರ್ಧಾರ ಮಾಡುವಲ್ಲಿ ಯಶಸ್ಸನ್ನು ಪಡೆಯಲಿಕ್ಕಿದೆ. ಹಾಗಾಗಿ ಒಂದು ಮಹಾ ಅಧ್ಯಯನ ಯೋಗವನ್ನು ಪ್ರಾರಂಭ ಮಾಡಿ ಜ್ಞಾನಕ್ಕಾಗಿ ಆ ಸಂಪೂರ್ಣವಾದಂಥ ಬಲವನ್ನು ಬುಧ ಗ್ರಹ ನಿಮಗೆ ನೀಡ್ತಾ ಇದೆ. ಅಂತಹ ಒಂದು ಬುಧನ ಗ್ರಹದ ಅತ್ಯುತ್ತಮ ಉಪಯೋಗವನ್ನು ನೀವು ಪಡೆದುಕೊಳ್ಳಿ. ಬುಧ ವಾಕ್ಕಾರಕ, ಮಾತಿನ ಅಧಿಕಾರಿ. ಹಾಗಾಗಿ ಆ ಬುಧನ ಸಂಪೂರ್ಣ ಫಲ ನಿಮಗೆ ಸಿಗಬೇಕು ಅಂತಾದರೆ ಸಂಪೂರ್ಣವಾಗಿ ಬೆಳಗಿನಿಂದ ಸಂಜೆವರೆಗೆ ನೀವು ಆಡುವ ಮಾತುಗಳು ಸಂಪೂರ್ಣ ಜ್ಞಾನ ಪೂರಕವಾಗಿರುವಂಥ, ಸಂಪೂರ್ಣ ಉತ್ತಮ, ಶುದ್ಧ, ಪವಿತ್ರ, ನಿರ್ಮಲ ಜ್ಞಾನದಿಂದ ಕೂಡಿರುವಂತಹ ಪದಪ್ರಯೋಗಗಳು ಮತ್ತು ವಾಕ್ಯ ಸರಣಿಯು
ಮತ್ತು ವಿಷಯದ ಪ್ರಸ್ತಾಪ ಈ ಮೂರೂ ಇರಬೇಕು. ಆಗ ಏನಾಗುತ್ತೆ ಅಂದರೆ ಈ ಬುಧನಿಂದ ವಿಶೇಷವಾದ ಜ್ಞಾನ ಯೋಗವನ್ನು ನೀವು ಪಡೆಯುವ ಸಂಕೇತವನ್ನು ನಿಮ್ಮ ಮಾತೆ ನೀಡ್ತಾ ಇರುತ್ತೆ. ಆದ್ದರಿಂದಾಗಿ ಅಂತಹ ಒಂದು ಉತ್ತಮ ಯೋಗವನ್ನು ಪಡೆಯುವಲ್ಲಿ ನೀವು ಯಶಸ್ವಿಯಾಗಿ, ಹಾಗೆ ಇನ್ನು ಚತುರ್ಥಾಧಿಪತಿಯಾದ ಶುಕ್ರ ಚತುರ್ಥದಿಂದ ಪಂಚಮಕ್ಕೆ ಕುಜನ ಜೊತೆಗೂ ಕೂಡ ಬೆರೆಯುವಂಥದ್ದು ಮನೆ ಕಟ್ಟುವವರಿಗೆ ಉತ್ತಮ ಯೋಗ, ಹಾಗೆ ಪಿತೃ ಆಸ್ತಿ ಇತ್ಯಾದಿಗಳು, ಭೂ ವ್ಯವಹಾರಾದಿಗಳಲ್ಲಿ, ಹೀಗೆ ಅನೇಕ ವಿಚಾರಗಳಲ್ಲಿ ಅತ್ಯುತ್ತಮವಾದಂಥ ಫಲವನ್ನು ಶುಕ್ರನಿಂದ ಪಡೆಯುವ ಮಹಾಯೋಗ ನಿಮಗೆ ಕಂಡು ಬರ್ತಾ ಇದೆ. ದಶಮಾಧಿಪತಿಯಾದಂತಹ ಕುಜನ ಜೊತೆಗೆ ಏಕಾದಶಾಧಿಪತಿಯಾದ ಶುಕ್ರನ ಯುತಿ ಉದ್ಯೋಗದಲ್ಲಿಯೂ ಅತ್ಯಂತ ಉನ್ನತ ತತ್ವಕ್ಕೆ ನಿಮ್ಮನ್ನು ಎಳೆದುಕೊಂಡು ಹೋಗುವ ಮಹಾಯೋಗವನ್ನು ಹೊಂದಿದೆ. ಅದರ ಸದುಪಯೋಗನ ಪಡೆದುಕೊಳ್ಳುವುದು ನಿಮಗೆ ಬಿಟ್ಟಿರುವುದು. ಯಾಕೆಂದರೆ ಕುಜನಿಂದ ಬರುವಂತಹ ಒಳ್ಳೆಯ ಉಪಯೋಗ ಬರಬೇಕು ಅಂದರೆ ಕುಜ ಕ್ರಿಯಾಶೀಲತೆ, ವೇಗದ ಯೋಚನಾ ಕಾರಕ. ಯಾರಿಗೆ ಅತ್ಯಂತ ವೇಗದಲ್ಲಿ ಶೀಘ್ರಗತಿಯಲ್ಲಿ ಚಿಂತನೆಯನ್ನು ಮಾಡುವಂತಹ ಸಾಮರ್ಥ್ಯ ಇದೆಯೋ, ಅದನ್ನು ಬೆಳೆಸಿಕೊಂಡಿದ್ದಾರೋ ಅವರಿಗೆ ಈ ಉತ್ತಮವಾದ ಯೋಗ ಲಭ್ಯವಾಗತ್ತೆ. ಆದರೆ ವೇಗದ ಚಿಂತನೆಯ ಜೊತೆಗೆ ಕೋಪವನ್ನು ವೇಗವಾಗಿ ಮುಂಗೋಪಾದಿಗಳನ್ನು ಇಟ್ಟುಕೊಂಡಿದ್ದಾರೋ ಆ ಒಂದು ಮಹಾಯೋಗದಿಂದ ಹಿನ್ನಡೆ ಆಗ್ತದೆ. ಸ್ವಾಭಾವಿಕ. ಯಾವುದು ಅತ್ಯಂತ ಉತ್ತಮವಾದ ಫಲವನ್ನು ಕೊಡಬಲ್ಲದೋ ಅದನ್ನು ಕೆಟ್ಟದಾಗಿ ನಾವು ಹೇಳಿದಾಗ ಅದು ಸ್ವಾಭಾವಿಕವಾಗಿ ತನ್ನ ಉದಾಹರಣೆಗೆ ನಮ್ಮ ನಾಲಿಗೆ ಇದೆ. ನಾಲಿಗೆಯಲ್ಲಿ ದೇವರ ನಾಮವನ್ನು ದೇವರ ಮನೆಯಲ್ಲಿ ಕೂತು ಖಂಡಿತವಾಗಿಯೂ ಹೇಳ್ತೇವೆ. ಈ ಕಡೆ ಬಂದು ಅದೇ ನಾಲಿಗೆಯಲ್ಲಿ ಬೇರೆಯವರ ವಿಚಾರವನ್ನು ತಪ್ಪಾಗಿ ಉಚ್ಚರಿಸ್ತೇವೆ. ಆಗ ಹಾಲಿಗೆ ವಿಷ ಬೆರೆಸದಂಥ ದೋಷವನ್ನು ನಾವೇ ನಮಗೆ ಮಾಡಿಕೊಂಡು ಆ ಒಂದು ಆತ್ಮದ್ರೋಹ ಮಾಡಿ ಮಹಾಪಾಪಕ್ಕೆ ಒಳಗಾಗಿ ಉತ್ತಮ ಫಲವನ್ನು ಕಡಿಮೆ ಮಾಡಿಕೊಂಡು ಬಿಡ್ತೇವೆ ಅಥವಾ ಇಲ್ಲದಂತೆ ಮಾಡ್ಕೊಳ್ತೇವೆ. ಹಾಗಾಗಿ ಯೋಗ ಎನ್ನುವಂಥದ್ದು ಪ್ರತಿಯೊಬ್ಬರಿಗೂ ಇರ್ತದೆ. ಅದನ್ನು ಅನುಭವಿಸಲಿಕ್ಕೆ ಯೋಗ್ಯವಾಗಿ ನಾವು ನಮ್ಮನ್ನು ತಯಾರಿ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಆ ಕುಜನ ಕ್ರಿಯಾಶೀಲತೆ ಅತ್ಯಂತ ಧನಾತ್ಮಕವಾಗಿದ್ದಲ್ಲಿ ಅತ್ಯಂತ ಉತ್ತಮವಾದ ಉದ್ಯೋಗ ವ್ಯವಸ್ಥೆ ಎನ್ನುವಂಥದ್ದು ಮತ್ತು ಅತ್ಯಂತ ದೊಡ್ಡ ಲಾಭಕ್ಕೂ ಕೂಡ ಕಾರಣವಾಗುವುದು ಶುಕ್ರ ಗ್ರಹದ ಒಂದು ಸ್ಥಿತಿ ಮಾರ್ಗಶಿರ ಮಾಸದಲ್ಲಿ ಕಂಡು ಬರ್ತಾ ಇದೆ. ಪಂಚಮದಲ್ಲಿರುವಂತಹ ರವಿ, ಕುಜ, ಶುಕ್ರ, ಬುಧ ಗ್ರಹಗಳು ಅತಿ ದೊಡ್ಡ ಲಾಭವನ್ನು, ವಿಶೇಷ ಜ್ಞಾನವನ್ನು ನೀಡಬಲ್ಲಂತಹ ಯೋಗವನ್ನು ನೀಡ್ತಾ ಇದೆ. ಹಾಗೆಯೇ ಈ ಒಂದು 6ನೇ ಮನೆಯಲ್ಲಿರ್ತಕ್ಕಂತಹ ಕುಜ ರವಿಯ ಮೇಲೆ ಗುರುದೃಷ್ಟಿ ಇರುವುದರಿಂದಾಗಿ ಅಲ್ಲೂ ಕೂಡ ಉತ್ತಮವಾದ ಫಲವನ್ನೇ ನೀವು ಅನುಭವಿಸುವ ಯೋಗವನ್ನು ನೀಡ್ತಾನೆ. ಕುಟುಂಬದವರು ಮತ್ತು ಭೂ ವಿಚಾರವಾದ ಅಣ್ಣ ತಮ್ಮಂದಿರ ಮಾತುಕತೆಗಳು, ವ್ಯಾಜ್ಯಗಳು ಅತಿ ತಾರಕಕ್ಕೆ ಹೋಗುವ ಲಕ್ಷಣಗಳಿದ್ದು ಇಲ್ಲಿ ಸಿಟ್ಟು ಇತ್ಯಾದಿಗಳನ್ನು ಮಾಡಿಕೊಳ್ಳದೆ ಗುರುವಿನ ಆರಾಧನೆಯನ್ನು ಮಾಡುವುದರಿಂದ, ಈಶ್ವರ ಆರಾಧನೆ ಮತ್ತು ದುರ್ಗಿ ಆರಾಧನೆಯನ್ನು ಸರಿಯಾದ ಕ್ರಮದಲ್ಲಿ ಮಾಡುವುದರಿಂದ ಅಂತಹ ವ್ಯಾಜ್ಯಗಳಿಂದ ಮುಕ್ತಿ ಸಿಗತ್ತೆ. ಹಾಗೆಯೇ ಸಪ್ತಮಾಧಿಪತಿ ಅಂತ ಶನೇಶ್ವರ ಭಾಗ್ಯದಲ್ಲಿರುವಂಥದ್ದು ಪೂರ್ವಜನ್ಮದ ಪುಣ್ಯದ ಮೂಲಕವಾಗಿ ಅನೇಕರಿಗೆ ಅತ್ಯುತ್ತಮ ವಿವಾಹ ಯೋಗ, ದಾಂಪತ್ಯದಲ್ಲಿ ಸಾಮರಸ್ಯತೆಗಳು ಉಂಟಾಗತ್ತೆ. ಅನೇಕ ಪ್ರೇಮಿಗಳಿಗೂ ಕೂಡ ದೀರ್ಘಕಾಲಿಕವಾದಂತಹ ನಿರೀಕ್ಷೆಯಂತೆ ಉತ್ತಮ ಫಲ ಸಿಗುವಂತಹ ಮಹಾಯೋಗ ಇಲ್ಲಿ ಕಂಡುಬರುತ್ತೆ. ಅದೇ ರೀತಿಯಾಗಿ ಈ ಒಂದು ರಾಶಿಯಿಂದ ಭಾಗ್ಯಾಧಿಪತಿಯಾದಂತಹ ಗುರುವೇ ರಾಶಿಯಲ್ಲಿದ್ದು ವ್ಯಯಕ್ಕೆ ಹೋಗ್ತಾ ಇರುವುದರಿಂದ ಗುರು ಆರಾಧನೆಯನ್ನು, ಗುರು ಜಪವನ್ನು, ಗುರು ಹಿರಿಯರ ಮಾರ್ಗದರ್ಶನವನ್ನು ಈ ಗುರು ಮಿಥುನ ರಾಶಿಯಲ್ಲಿ ಇರುವಲ್ಲಿವರೆಗೂ ಕೂಡ ನಿರಂತರವಾಗಿ ಮಾಡಿ ಆದಷ್ಟು ಧನಾತ್ಮಕವಾದ ಚಿಂತನೆ, ಧನಾತ್ಮಕವಾದ ಮಾತುಗಳನ್ನು ಆಡುವುದರ ಮೂಲಕವಾಗಿ ವಾಕ್ಕಾರಕ ಮತ್ತು ಜ್ಞಾನಕಾರಕನಾದ ಗುರುವಿನ ಲಾಭವನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಈ ಒಂದು ಕರ್ಕಾಟಕ ರಾಶಿಯ 10ನೇ ಮನೆಗೆ ಕುಜನೇ ಅಧಿಕಾರಿಯಾಗಿದ್ದರಿಂದ, ಕುಜನು ಪಂಚಮದಲ್ಲಿದ್ದರಿಂದ ಇನ್ನೂ ಕೂಡ ಅಧ್ಯಯನ ಯೋಗ ಮತ್ತು ಅಧ್ಯಯನದ ಮೂಲಕ ಉದ್ಯೋಗ ಯೋಗ, ಭೂಯೋಗ, ಬಂಗಾರ ಯೋಗ ಇತ್ಯಾದಿಗಳು ಕೂಡ ಅತ್ಯಂತ ಭದ್ರ ರೂಪದಲ್ಲಿ, ಅಂದರೆ ಸ್ವಸ್ಥಾನಗತನಾದ ಕುಜ ಮತ್ತು ರವಿ ಯುತಿಯನ್ನು ಹೊಂದಿದ ಗುರುದೃಷ್ಟಿಯುಕ್ತನಾದಂತಹ ಕುಜನಿಂದ ಮಹಾಲಾಭ ಉಂಟಾಗುವ ಯೋಗ ಇದೆ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ವ್ಯಯಾಧಿಪತಿಯಾದ ಬುಧನೂ ಕೂಡ ಕಳೆದು ಹೋಗಿದ್ದನ್ನು ತಮ್ಮ ಜ್ಞಾನದ ಪೂರ್ವಕವಾಗಿ ಇಷ್ಟೊಂದು ಸಮಯ ಕಳೆದು ಹೋಗಿ ವ್ಯರ್ಥವಾದ ಜೀವನ ಅಂತ ಅನಿಸಿದರೂ ಕೂಡ ಬುದ್ಧಿಯ ಬಳಕೆಯಿಂದ, ಆಂಜನೇಯನ ಆರಾಧನೆಯಿಂದ ಅದನ್ನೆಲ್ಲ ಮತ್ತೆ ತೂಗಿಸಿಕೊಂಡು ಹೋಗುವ ಮಹಾಶಕ್ತಿ ಮಾರ್ಗಶಿರ ಮಾಸ ನೀಡ್ತಾ ಇದೆ. ಹಾಗಾಗಿ ತಮಗೆ ಈ ಎಲ್ಲ ಉತ್ತಮ ಫಲಗಳು ಸಿಗಲಿ ಅಂತ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ಭಕ್ತಿಯಿಂದ ಪ್ರಾರ್ಥಿಸ್ತೇವೆ. ಕಾರ್ತಿಕ ಮಾಸದ ಲಕ್ಕಿ ಕಾಮೆಂಟ್ ಸಮಯ. ನಳಿನಿ ಗುರುಸ್ವಾಮಿ. ನಮಸ್ತೆ ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಈ ಒಂದು ಅನಿಸಿಕೆಯ ಕಾಮೆಂಟ್ ಲಕ್ಕಿ ಕಾಮೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ವಿ.
ನೀವು ಏನು ಹೇಳಿದ್ದೀರಾ ಅಂತಂದರೆ, ನಾನು ಯಾರನ್ನೂ ದ್ವೇಷಿಸುತ್ತಿಲ್ಲ, ಆದರೆ ಜನರೇ ನನ್ನಿಂದ ದೂರ ಸರಿಯುತ್ತಿದ್ದಾರೆ. ಸ್ವಾಭಾವಿಕ ಅಲ್ಲವೇ? ಇದು ಅತ್ಯುತ್ತಮವಾದ ಕಾಮೆಂಟ್ ಅಂತ ನಾವು ಈ ಕಾರ್ತಿಕ ಮಾಸದಲ್ಲಿ ನಮಗೆ ಬಂದ ಕಾಮೆಂಟ್ ಸೆಕ್ಷನ್ಗಳಲ್ಲಿ ಆಯ್ಕೆ ಮಾಡಿದ ಕಾರಣ ಈ ಒಂದು ಉತ್ತರಕ್ಕಾಗಿ. ಯಾವ ಉತ್ತರ ಇದಕ್ಕೆ ಅಂತಂದರೆ, ನಳಿನಿ ಗುರುಸ್ವಾಮಿಯವರೇ, ನಿಮ್ಮ ಪ್ರಶ್ನೆ ನಿಮಗೊಂದೇ ಅಲ್ಲದೆ ಅನೇಕರಿಗೆ ಉತ್ತರ ನೀಡಬಲ್ಲದು. ಹೇಗೆ ಅಂದರೆ, ನೀವು ಯಾರನ್ನೂ ದ್ವೇಷ ಮಾಡುತ್ತಿಲ್ಲ, ದಿಸ್ ಇಸ್ ಕಾಲ್ಡ್ ಗುಡ್ ಕ್ವಾಲಿಟಿ. ಇದು ಅತ್ಯುತ್ತಮವಾದಂತಹ ಮನಸ್ಥಿತಿಯ ಪ್ರತೀಕ. ನಿಮ್ಮಿಂದಲೇ ಜನರು ದೂರ ಸರಿಯುತ್ತಿದ್ದಾರೆ. ಹೌದು, ಯಾಕೆ ದೂರ ಸರಿಯುತ್ತಿದ್ರಿ, ತಪ್ಪೋ ಅಥವಾ ಸರಿಯೋ ಅಂತ ಚಿಂತನೆಯನ್ನು ಮಾಡಿದಾಗ, ನಿಮ್ಮ ಹತ್ತಿರ ಬಂದು ದೂರ ಸರಿಯುತ್ತಿರುವ ಜನರು ಯಾರೂ ಕೂಡ ನೀವು ದ್ವೇಷ ಮಾಡದೇ ಇರುವ ನಿಮ್ಮ ಮನಸ್ಥಿತಿಯನ್ನು ಸಹಿಸುತ್ತಿಲ್ಲ. ಹಾಗಾಗಿ ದ್ವೇಷ ಮಾಡುವ ಮನಸ್ಥಿತಿ ಉಳ್ಳವರು ನೀವು ದ್ವೇಷ ಮಾಡುವುದಿಲ್ಲ ಎನ್ನುವುದೇ ಅವರಿಗೆ ಸಮಸ್ಯೆ. ಹಾಗಾಗಿ ಅವರು ದೂರ ಸರಿಯುತ್ತಾರೆ. ಒಂದು ಘಟನೆ ನೆನಪಾಗತ್ತೆ. ಯಾವತ್ತೂ ಕೂಡ ವ್ಯಕ್ತಿ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡಿ ತನ್ನ ಬುದ್ಧಿಮತ್ತೆಯನ್ನು ಬಳಸ್ತಾನೆ. ನಾವು ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬ ನಮ್ಮ ಅತ್ಯಂತ ಆತ್ಮೀಯ ವಿದ್ಯಾರ್ಥಿಯೊಬ್ಬ ತುಂಬ ನಾಟಿಯಾಗಿದ್ದ. ಅವನು ಏನು ಮಾಡ್ದ ಅಂತಂದರೆ, ಕ್ಲಾಸಿಗೆ ನಾವು ಎಂಟ್ರಿ ಆಗುವ ಸಮಯದಲ್ಲಿ ಫ್ರಂಟ್ ಬೆಂಚಿಗೆ ಬಂದು ಲಾಸ್ಟ್ ಬೆಂಚಿನ ಹುಡುಗ ಬಂದು ಒಬ್ಬರಿಗೆ ಹೊಡಿತಾ ಇದ್ದ. ನಾನು ಎಂಟ್ರಿ ಆದ ತಕ್ಷಣ ಅವನು ಹಿಂದ್ಗಡೆ ತನ್ನ ಪ್ಲೇಸಿಗೆ ಹೋಗಿ ನೇರವಾಗಿ ನಿಂತ್ಕೊಂಡು, ಸರ್ ನೋಡಿ ಸರ್, ಹಿ ಈಸ್ ಬೀಟಿಂಗ್ ಫಾರ್ ಮೀ ಅಂತ ಹೇಳ್ದ. ಅಂದರೆ ಎದುರುಗಡೆ ಬೆಂಚನ್ನು ಬಂದು ಹೊಡೆದಿದ್ದಾನೆ ಅಂತ ನನಗೆ ಕಂಪ್ಲೇಂಟ್ ರೀತಿಯಲ್ಲಿ ಮಾತಾಡ್ದ. ಆ್ಯಕ್ಚುಲಿ ಅವನು ಎದುರುಗಡೆ ಬೆಂಚನ್ನು ಕೂತಲ್ಲೇ ಇದ್ದ. ಅವನಿಗೆ ಏನಾದರೂ ನಾನು ಬೈದ್ಬಿಟ್ರೆ ಅನ್ನುವಂತಹ ಚಿಂತನೆಯಲ್ಲಿ ತನ್ನನ್ನು ತಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯಲ್ಲಿ ಅವನೇನು ಮಾಡ್ದ, ಹೀಗೆ ಹೇಳ್ದ. ನಾನು ಬೈಯೋದಿಲ್ಲ, ಹೊಡೆಯೋದಿಲ್ಲ ಅನ್ನುವ ಸತ್ಯ ಅವನಿಗೆ ಗೊತ್ತಿತ್ತು ಕೂಡ. ಆದರೆ ನನಗೆ ಕೊಡುವ ಗೌರವ, ಆತ್ಮೀಯತೆ, ಪ್ರೀತಿ ಅದಿದ್ದೇ ಇತ್ತು. ಹಾಗಾಗಿ ಅವನು ಈ ಒಂದು ಸಮರ್ಥನೆಯನ್ನು ಮಾಡಿಕೊಂಡ. ನಂತರದಲ್ಲಿ ನಾನೊಂದು ಪ್ರಶ್ನೆ ಕೇಳಿದೆ ಅವನಿಗೆ, ನಿನ್ನ ಬೆಂಚಿನಲ್ಲಿ ನಿನ್ನ ಪಕ್ಕಕ್ಕೆ ಕೂತಿದ್ದಾನಲ್ಲ ಆ ವ್ಯಕ್ತಿ, ಅವನು ತುಂಬ ಸೈಲೆಂಟ್ ಪರ್ಸನ್ ಇದ್ದ. ಅವನು ಬಂದು ನಿನಗೆ ಹೊಡೆಯೋದು, ಅವನು ನಿನಗೆ ಹೊಡೆಯೋದಿಲ್ಲ, ಎದುರುಗಡೆ ಬೆಂಚಿನವ್ರು ಮಾತ್ರ ಹೊಡಿತಾರ ನಿನಗೆ ಬಂದು ಅಂತ ಪ್ರಶ್ನೆ ಮಾಡಿದೆ. ಆಗ ನಗ್ತಾ ಅವನು ಹೇಳ್ದ, ಸರ್ ತುಂಬ ಬರೀ ಟ್ರೈ ಮಾಡಿದ್ದೀನಿ ಸರ್ ಈ ವ್ಯಕ್ತಿಗೆ. ಪ್ರತಿ ಸರಿ ನಾನು ಏನೇ ಕೆಣಕಿದ್ರು ಕೂಡ ಅವನು ರಿಯಾಕ್ಷನ್ನೇ ಮಾಡಲ್ಲ ಸರ್, ಅವನಷ್ಟಕ್ಕೆ ಅವನು ಒತ್ತ ಕೂತ್ಬಿಡ್ತಾನೆ. ಹಾಗಾಗಿ ನಾನು ಮುಂದಿನ ಬೆಂಚಿಗೆ ಹೋಗಿದ್ದೆ ಅಂತಂದ. ಅಂದರೆ ಪ್ರತಿಕ್ರಿಯೆ ಎನ್ನುವುದನ್ನು ಬಯಸಿದಂಥವರು, ದ್ವೇಷದ ಪ್ರತಿಕ್ರಿಯೆಯನ್ನು ಬಯಸುವವರು ನಿಮ್ಮಿಂದ ದೂರ ಆಗುವುದು ಸ್ವಾಭಾವಿಕ. ಹಾಗಾಗಿ ನಾವು ಯಾರನ್ನೂ ದ್ವೇಷಿಸದೇ ಇದ್ದಾಗ ದ್ವೇಷಿಸುವ ಮನಸ್ಥಿತಿಯವರು ನಮ್ಮಿಂದ ದೂರ ಆಗ್ತಾರೆ. ಇದು ನಿತ್ಯ ಸತ್ಯ. ಧನ್ಯವಾದಗಳು ನಳಿನಿ ಗುರುಸ್ವಾಮಿಯವರೇ, ಈ ಒಂದು ಅತ್ಯುತ್ತಮವಾದ ಕಾಮೆಂಟಿಗಾಗಿ. ಇಂತಹ ಅನೇಕ ವಿಷಯಗಳನ್ನು ಹೊಂದಿದಂತಹ ನಿಮ್ಮ ಯಾವುದೇ ಎಲ್ಲ ಶ್ರೋತೃಗಳಿಗೂ ಕೂಡ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಉತ್ತಮವಾದ ಕಾಮೆಂಟನ್ನು ಮಾಡುವ ಮೂಲಕವಾಗಿ ನಮ್ಮ ಚಾನಲ್ನಲ್ಲಿ ಲಕ್ಕಿ ಕಾಮೆಂಟಿಗೆ ಸೆಲೆಕ್ಷನ್ ಆಗಿ ಅಂತೇಳಿ ತಮ್ಮಲ್ಲಿ ನಾನು ಆತ್ಮೀಯ ವಿನಂತಿ ಮಾಡ್ಕೊಳ್ತೇನೆ. ಧನ್ಯವಾದಗಳು. ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡುವಲ್ಲಿ ಯಾವುದೇ ಕಾರಣಕ್ಕೂ ಮರಿಬೇಡಿ. ಅನೇಕರಿಗೆ ಮಾನಸಿಕವಾಗಿ, ಬೌದ್ಧಿಕವಾಗಿ ನಿರ್ಣಯಾತ್ಮಕ ಶಕ್ತಿ ಇರ್ಬೋದು, ಮನೋಬಲದ ಆ ಒಂದು ಪ್ರಾಬಲ್ಯತೆಯನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ವಿಡಿಯೋ ಸ್ವಲ್ಪವಾದರೂ ಸಹಾಯ ಆದರೆ ಅದೇ ನಮಗೆ ಧನ್ಯತಾ ಭಾವ. ನಿಮ್ಮ ಜೀವನ ಕೂಡ ಸಾರ್ಥಕವಾಗುತ್ತೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದಗಳು ಮಿತ್ರರೇ.